ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ NPT ಕನ್ನಡ ಲಾಗ್ಸ್. ನಾನು ಪ್ರಿಯಾ ಅಂತ ಹೇಳಿ. ಬನ್ನಿ, ಇವತ್ತು ಎರಡು ಪುಟಾಣಿಗಳ ಜೊತೆ ನಾನು ಒಂದು ಪುಟ್ಟದಾದ ವಿಡಿಯೋನ ಶೇರ್ ಮಾಡ್ತಾಯಿದ್ದೀನಿ. ಯಾವ ಕಾರ್ಯಕ್ರಮ ಏನಂತೇಳಿ ಹೇಳ್ತೀನಿ ನೋಡಿ. ನನ್ನ ಫ್ರೆಂಡ್ ಆದಂಥ ಶ್ರೀದೇವಿ ನಂತರ ಅವ್ರ ತಂಗಿದು ವೆಡ್ಡಿಂಗ್ ಆ್ಯನಿವರ್ಸರಿ ಇತ್ತು ನೋಡಿ. ಹಾಗಾಗಿ ನನಗೂ ಕೂಡ ಕರೆದಿದ್ಲು, ನಾನು ಕೂಡ ಹೋಗಿದ್ದೆ. ಹೋದ ವರ್ಷ ಕೂಡ ನಿಮ್ಮ ಜೊತೆ ನಾನು ಶೇರ್ ಮಾಡಿದ್ದೆ ಅವ್ರದ್ದು ಮದುವೆ ವಾರ್ಷಿಕೋತ್ಸವದ್ದು. ಹಾಗೆ ಈ ವರ್ಷ ಕೂಡ ಯೂಟ್ಯೂಬ್ನಲ್ಲಿ ಶೇರ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ನೋಡಿ. ಅವಳು ಕೂಡ ಈ ವಿಡಿಯೋಕ್ಕಾಗಿ ತುಂಬ ದಿನದಿಂದ ಕಾಯ್ತಾ ಇದ್ಲು. ಸ್ವಲ್ಪ ಲೇಟ್ ಆಯ್ತು ಅಂತಲೇ ಹೇಳ್ಬೋದು ವಿಡಿಯೋ ಅಪ್ಲೋಡ್ ಮಾಡೋದು. ಈಗ ಇಬ್ಬರಿಗೂ ಕೂಡ ಹ್ಯಾಪಿ ವೆಡ್ಡಿಂಗ್ ಆ್ಯನಿವರ್ಸರಿ ಅಂತೇಳಿ ಮತ್ತೊಮ್ಮೆ ನಾನು ಹೇಳ್ತೀನಿ ನೋಡಿ. ಬನ್ನಿ ಫ್ರೆಂಡ್ಸ್, ವಿಡಿಯೋ ಕಂಟಿನ್ಯೂ ಆಗಿ ನೋಡ್ಕೊತೋಗಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತೀನಿ. ಮನೆಯವರಷ್ಟೇ ಸೇರಿ ಮಾಡಿದ್ದು, ನಂತರ ಫ್ರೆಂಡ್ಸ್ನಷ್ಟೇ ಕರೆದಿದ್ಲು ನೋಡಿ. ಯಾರನ್ನೂ ಜಾಸ್ತಿ ಜನ ಕರೆದಿರಲಿಲ್ಲ. ಹಾಗಾಗಿ ಇಬ್ಬರದು ಒಂದೇ ದಿನ, ಅಕ್ಕ ತಂಗಿ ಇಬ್ಬರು ಅವರು ಒಂದೇ ದಿನ ಇರೋ ಕಾರಣಕ್ಕಾಗಿ 2 ಕೇಕ್ ತೊಗೊಂಡು ಬಂದು ಏನು ವೆಡ್ಡಿಂಗ್ ಆ್ಯನಿವರ್ಸರಿ ಕೂಡ ಆಚರಣೆ ಮಾಡಿದ್ರು ನೋಡಿ. ಮಂಜುಳಾ ಅಂತ ಹೇಳ್ಬಿಟ್ಟು ಇವ್ರ ಹೆಸರು ಬಂದು ಅವ್ರದ್ದು ಒಂದು ಫ್ಯಾಮಿಲಿ ಫೋಟೋ ಆಗಲಿ ಅಂಥೇಳಿ ತೆಗೆಸ್ಕೊಂಡ್ರು ನೋಡಿ. ನಂತರ ಇವ್ರದ್ದು ಒಂದು ಫ್ಯಾಮಿಲಿ ಫೋಟೋ ಕೂಡ ಆಯಿತು. ಶ್ರೀದೇವಿ ಮಗಳು ನಂತರ ನನ್ನ ಮಗಳು ಕೂಡ ಒಂದೇ ಕ್ಲಾಸ್ಮೇಟ್ ನೋಡಿ. ಕರ್ಕೊಂಡು ಬರಬೇಕಿತ್ತಿಲ್ಲ ಆಂಟಿ ಅಂತ ಕೂಡ ಕೇಳಿದ್ಲು ಅವಳು. ಕರೆದೆ ನೋಡಿ ನನ್ನ ಮಗಳನ್ನ ಹೋಗ್ಬರೋಣ ಬಾ ಅಂತ. ಬಟ್ ಬರಲಿಲ್ಲ, ನಾನೇ ಒಬ್ಬಳು ಬಂದಿದ್ದೆ. ಎಲ್ಲರೂ ಫ್ಯಾಮಿಲಿ ಸಮೇತನ ಫೋಟೋ ಅದೆಲ್ಲ ವೀಡಿಯೋ ಮಾಡಿಸ್ಕೊಂಡ್ರು ನೋಡಿ. ಶ್ರೀದೇವಿಯವರ ನಾದಿನಿ ನೋಡಿ ಇವ್ರು ಬಂದು. ಅವ್ರದ್ದು ಕೂಡ ಅವತ್ತೇ ಮ್ಯಾರೇಜ್ ಡೇ ಇತ್ತು. ಅಂದರೆ 4 ಜನದ್ದು ಒಟ್ಟಿಗೆ ಮದುವೆ ಆಗಿತ್ತು ನೋಡಿ. ಹಾಗಾಗಿ ಇನ್ನೊಬ್ರು ಬಂದಿದ್ದಿಲ್ಲ. ಅವ್ರ ಮನೆಯವ್ರು ಕೂಡ ಬಂದಿದ್ದಿಲ್ಲ ನೋಡಿ. ಇವರು ಶ್ರೀದೇವಿಯವರ ನಾದಿನಿ ಅವ್ರ ಮನೆಯವ್ರು ಕೂಡ ಬಂದಿದ್ದಿಲ್ಲ. ಹಾಗಾಗಿ ಅಳಿಯನ ಜೊತೆಗೆ ಒಂದು ಫೋಟೋ ವೀಡಿಯೋ ಕೂಡ ಮಾಡಿಸ್ಕೊಂಡ್ರು. ಶ್ರೀದೇವಿಯವರ ತಾಯಿ ನೋಡಿ ಪಿಂಕ್ ಕಲರ್ ಸಾರಿ ಉಟ್ಕೊಂಡಾರಲ್ಲ, ಅವರಿಬ್ಬರು ನಾದಿನಿ ಅಂತ ಏನು ಹೇಳಿದ್ನಲ್ಲ, ಅಂದರೆ ಆಂಟಿನೂ ಆಗ್ಬೇಕು ನೋಡಿ. ಅಂದರೆ ರಿಲೇಷನ್ನಲ್ಲೇ ಕೊಟ್ಟಿರೋದು ಅಂತ ಹೇಳಿದ್ನಲ್ಲ, ಇಬ್ಬರು ಅಕ್ಕ ತಂಗಿನ ರಿಲೇಷನ್ನಲ್ಲೇ ಕೊಟ್ಟಿರೋದು. ಹಾಗಾಗಿ ಅಜ್ಜಿ ಅತ್ತೆ ಆಗೋರೆಲ್ಲ ಅಜ್ಜಿ ಈ ರೀತಿ ಆಗ್ತಾರೆ ನೋಡಿ.